ನಮ್ಮ ತಾಯಿ ಭಾಷೆ ಕನ್ನಡ. ಸರ್ವರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಂದು ಹೇಳುತ್ತಾ ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಸಂಗೀತಾ ಕೆಆರ್. ನಾನು 8ನೇ ತರಗತಿ ಈ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಿನ್ನೆ ತಾನೇ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದು ನಾವು ಕರ್ನಾಟಕ ಏಕೀಕರಣಕ್ಕಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆಗೈದ ಕನ್ನಡ ಪ್ರಪ್ರಥಮ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಮಂಜೇಶ್ವರ ಗೋವಿಂದಪ್ಪರವರ ಬಗ್ಗೆ ತಿಳಿದುಕೊಳ್ಳೋಣ. ಮಂಜೇಶ್ವರ ಗೋವಿಂದಪ್ಪ 1983 ಮಾರ್ಚ್ 23ರಂದು ಮಂಗಳೂರು ಮೂಲದ ತಿಮ್ಮಪ್ಪ ಮತ್ತು ದೇವಕಿಯಮ್ಮನವರ ಮಗನಾಗಿ ಕಾಸರಗೋಡು ತಾಲೂಕಿನ ಮಂಜೇಶ್ವರದಲ್ಲಿ ಗೋವಿಂದಪ್ಪ ಜನಿಸಿದರು. ವಿಶೇಷವೇನೆಂದರೆ ಖ್ಯಾತ ನವೋದಯ ಸಾಹಿತ್ಯದ ಆಚಾರ್ಯ ಪುರುಷರಾಗಿದ್ದ ಪಂಡಿತ್ ಮಂಗೇಶ್ ರಾಯರು ಇವರಿಗೆ ಕನ್ನಡದ ಅಧ್ಯಾಪಕರಾಗಿದ್ದರು. ನಂತರ ಮದ್ರಾಸ್ನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುವಾಗ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ ಸಹಪಾಠಿಯಾಗಿದ್ದರು. ಅವರ ಮನೆಯ ಮಾತೃಭಾಷೆ ಕೊಂಕಣಿ, ಅಕ್ಕಪಕ್ಕ ತುಳು ಭಾಷೆ. ಓದಿದ್ದು ಮತ್ತು ಸಾಹಿತ್ಯ ರಚನೆ ಮಾಡಿದ್ದು ಕನ್ನಡ ಭಾಷೆಯಲ್ಲಿ, ಉನ್ನತ ಶಿಕ್ಷಣ ಪಡೆದಿದ್ದು ಇಂಗ್ಲಿಷ್ನಲ್ಲಿ. ಜೊತೆಗೆ ಮಲಯಾಳ ಮತ್ತು ತಮಿಳು ಭಾಷೆ ಅವರಿಗೆ ಕರಗತವಾಗಿತ್ತು. ಅತ್ಯುತ್ತಮ ಸಾಹಿತ್ಯ ಸಭೆಯಲ್ಲಿ ಆಸಕ್ತಿಯಿಂದ ದೇಶಿ ಭಾಷೆಯಾದ ಸಂಸ್ಕೃತ, ಪಾಲಿ, ಬಂಗಾಳಿ, ಮರಾಠ ಭಾಷೆಗಳನ್ನು ಕಲಿತರೆ ಕಾಲೇಜಿನಲ್ಲಿ ಲ್ಯಾಟಿನ್, ಫ್ರೆಂಚ್, ಜರ್ಮನ್, ಗ್ರೀಕ್ ಮುಂತಾದ ಸುಮಾರು 25 ಭಾಷೆಗಳಲ್ಲಿ ಪ್ರಾವೀಣ್ಯತೆ ಪಡೆದಿದ್ದು ಬಹುಬೇಸ್ ಗೋವಿಂದಪ್ಪ ಎನಿಸಿಕೊಂಡಿದ್ದರು. ಇಂದು ಕೇರಳ ರಾಜ್ಯದ ಭಾಗವಾಗಿರುವ ಕಾಸರಗೋಡು ಜಿಲ್ಲೆ ಭಾಷಾಸಹಿತ ಪ್ರಾಂತ ವಿಂಗಡಣೆಗೆ ಮೊದಲು ವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗವಾಗಿತ್ತು. ಆದರೆ 1956 ನವೆಂಬರ್ 1ರಂದು ಕರ್ನಾಟಕ ಏಕೀಕರಣವಾದಾಗ ಗೋವಿಂದಪ್ಪರವರಿಗೆ ತುಂಬ ಬೇಸರವಾದ ಘಟನೆ ನಡೆದು ಹೋಯಿತು. ಅದೇನೆಂದರೆ ಕರ್ನಾಟಕದ ಕಾಸರಗೋಡು ಕೇರಳಕ್ಕೆ ಸೇರಿತು, ಜೊತೆಗೆ ಮಂಜೇಶ್ವರ ಕೂಡ. ಈ ಸುದ್ದಿ ತಿಳಿದ ಗೋವಿಂದಪ್ಪರವರು ಬಹಳನೇ ಅಚ್ಚರಿಸಿದರಂತೆ. ನಂತರ ನವೆಂಬರ್ 1ನೇ ತಾರೀಕು ನನ್ನ ಪಾಲಿಗೆ ದುಃಖದ ದಿನ, ಏಕೆಂದರೆ ಅವತ್ತು ನನ್ನ ಕನ್ನಡ ನಾಡಿಗೆ ಅನ್ಯಾಯವಾಗಿದೆ, ಅವಮಾನ ಮಾಡಲಾಗಿದೆ. ಕನ್ನಡ ಮನೆಯ ಒಂದು ಭಾಗವನ್ನು ಕತ್ತರಿಸಿ ಬೇರೆಯವರಿಗೆ ಕೊಟ್ಟರೆ ಅದನ್ನು ಸಹಿಸುವುದು ಹೇಗೆ ಬಿದ್ದಿದ್ದರು. ಅವರು ಮುಂದುವರೆದು ನಾನು ಉಳಿಸಿದ್ದು ಕನ್ನಡ ನಾಡಿಗೆ ಸೇರಿದ ಮಂಜೇಶ್ವರದಲ್ಲಿ, ಆದರೆ ಈಗ ಮಂಜೇಶ್ವರ ಕೇರಳಕ್ಕೆ ಸೇರಿರುವುದು. ನನ್ನ ಕನ್ನಡ ನೆಲದಲ್ಲಿ ಬಂದರೆ ಮಂಗಳೂರಿನಲ್ಲಿ ಸಾರಲು ಇಷ್ಟಪಡುತ್ತೇನೆ ಎಂದಿದ್ದರು. 1963ರಲ್ಲಿ ಮಂಗಳೂರಿನ ಬಂಧುಗಳ ಮನೆಯಲ್ಲಿ ಸೇರಿದರು. ತಾಯಿ ಪ್ರಾರಂಭವಾದರೆ ಕನ್ನಡಿಗರ ಮಾತೆ ಅರಸು ತಾಯಿಸಿದ ಕಾಲ ನಮ್ಮ ಕನ್ನಡ ಎಂಬ ಅವರ ಹಾಡು ನಿರಂತರವಾಗಿ ಕನ್ನಡದ ತನುಮನಗಳಲ್ಲಿ ಮರುಗಣಿಸುತ್ತಿದೆ. ಗೋವಿಂದಪ್ಪನವರು ತಮ್ಮ ಕವನದಲ್ಲಿ ಹೇಳಿರುವಂತೆ ಇಂದು ಕನ್ನಡಿಗರ ಪರಿಸ್ಥಿತಿ ಹೀಗಿದೆ. ತನ್ನ ಮನೆಯ ಸಂಪನ್ನರಿಯದನ್ನೇ ಒಳಗೆ ಹುಡುಕುವ ಮೃಗದ ಸೇರಿ ನಮ್ಮ ಪಾಡು ತನವನ್ನು ಹುಡುಕುವ. ಅಂದರೆ ಕಸ್ತೂರಿಯು ತನ್ನೆಲ್ಲ ಪರಿಮಳ ಆಗಿದ್ದರೂ ಅದನ್ನು ಅರಿಯದೆ ಬೇರೆ ಕಡೆ ಕಸ್ತೂರಿಯ ಪರಿಮಳ ಹುಡುಕುವಂತೆ ನಾವಿಂದು ಕಸ್ತೂರಿಯೊಂದೇ ಪರಿಮಳಯುಕ್ತವಾದ ಕನ್ನಡವನ್ನು ತಿಳಿಯದೆ ಬೇರೆ ಭಾಷೆಯ ಕಡೆ ನೋಡುತ್ತಿದ್ದೇವೆ. ಕನ್ನಡದ ಕಸ್ತೂರಿಯನ್ನು ಹೊಸ ಉಸಿರಿಂದ